ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರ ಪ್ರಯುಕ್ತ ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು ಪ್ರತಿಯೊಬ್ರು ಕೂಡ ಪಾಲ್ಗೊಳ್ಬಹುದು. ಇನ್ನೂ ಕೂಡ ಇದ್ರ ಬಗ್ಗೆ ನೀವು ಮಾಹಿತಿನ ಪಡ್ಕೊಂಡಿಲ್ಲ ಅಂತಂದ್ರೆ ಸಮಯವನ್ನ ವ್ಯರ್ಥ ಮಾಡಬೇಡಿ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಆದಷ್ಟು ಬೇಗ ಕರೆ ಮಾಡಿ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮತ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶನಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ವಿ, ಇನ್ನೇನು ಆ ದಿನ ಹತ್ರನೇ ಬಂದ್ಬಿಡ್ತು. ಅಮಾವಾಸ್ಯೆ ಬೇರೆ, ಅದರಲ್ಲೂ ದೊಡ್ಡ ಅಮಾವಾಸ್ಯೆ. 6 ಗ್ರಹಗಳು ಒಂದೇ ಮನೆಗೆ ಬರ್ತಾ ಇದೆ. ಗ್ರಹಣ ಇದೆಯಾ ಇಲ್ವಾ ಈ ಒಂದು ಗೊಂದಲ. ಒಟ್ಟಾರೆ ಹೇಳೋದಾದ್ರೆ ಈ ಅಮಾವಾಸ್ಯೆ ಶನಿ ಬದಲಾವಣೆ 6 ಗ್ರಹಗಳು ಒಂದೇ ಮನೇಲಿ ಇರೋದು ಯಾವ ರೀತಿ ಫಲಗಳು ನೀಡುತ್ತೆ, ನಾವು ಹೇಗೆ ಇದಕ್ಕೆ ಪ್ರಿಪೇರ್ ಆಗಬೇಕು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ಷಷ್ಠಗ್ರಹ ಕೂಟ ಅನ್ನೋದು ಒಟ್ಟಾರೆ 6 ಗ್ರಹಗಳು ಮೀನರಾಶಿಯಲ್ಲಿರುವಂಥ. ಆ ಮೀನರಾಶಿಯಲ್ಲಿ ಒಂದ್ಸಲ ನೀವು ತೆಗೆದು ನೋಡಿ ಮೊಬೈಲಲ್ಲಿ ಎಷ್ಟು ಗ್ರಹಗಳು ಯಾವ ಇದಾವೆ ಅನ್ನೋದನ್ನ ಒಂದ್ಸಲ ತಾವೇ ಹೇಳಿ, ನಿಮಗೆ ಕುಂಡ್ಲಿ ನೋಡಕ್ಕೆ ಚೆನ್ನಾಗಿ ಬರುತ್ತೆ. ಮೀನರಾಶಿಯಲ್ಲಿ ಆ 6 ಗ್ರಹಗಳಿರ್ತಕ್ಕಂಥದ್ದನ್ನ ಕೆಲವರೆಲ್ಲ ಕೂಡ ತುಂಬಾ ಏನೇನೋ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ನಾವು ಏನು ಅಂತಂದ್ರೆ ಸ್ವಲ್ಪ ಗಮನಿಸೋದೇ ಆದ್ರೆ, ಈ ಮಾಸ್ಟ್ರು ಟೀಚರು ಏನಾದ್ರು ತಪ್ಪು ಮಾಡಿದ್ರೆ ಎಲ್ಲ ಕೈ ತೆಗಿ ಅಂತ ಹೇಳಿ ಒಂದು ಕೊಡ್ತಾನೆ. ನಾವು ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಬ್ಯಾಲೆನ್ಸ್ ಮಾಡಿ ತಪ್ಪಿಸ್ಕೊಳ್ಳೋ ಟ್ರೈ ಮಾಡ್ತೀವಿ. ನಾವು ತಪ್ಪಿಸ್ಕೊಳ್ಳೋ ಟ್ರೈ ಮಾಡಿದ್ರೆ ಆ ಮಾಸ್ಟರ್ ಎದ್ದು ಬಂದು ಹೊಡಿತಾನೆ, ಹೌದು, ಇನ್ನು ಜಾಸ್ತಿ ಹೊಡ್ತಾ. ಅದಕ್ಕಾಗಿ ಕರ್ಮ ಅನ್ನೋದು ಅನುಭವಿಸು, ನೀನು ಅನುಭವಿಸಕ್ಕೆ ನೀನು ತಯಾರಾಗೋ ಅಂತ ಈ ಇಂಡಿಕೇಶನ್ ಅದೇನೆ. ಗೊತ್ತಿಲ್ಲ ಸ್ವಾಮಿ, ನಾನು ಯಾವ ಜನ್ಮದಲ್ಲೋ ಯಾವತ್ತೋ ಎಂದೋ ಯಾರಿಗೋ ಮಾಡಬಾರದೋ ಮಾಡಿದ್ದರೆ ಬಹುಶಃ ಆ ಶಿಕ್ಷೆ ಏನಿದ್ರು ಇಲ್ಲಿಗೆ ಕೊಟ್ಟು ನನಗೆ ಸಮಾಪ್ತಿ ಮಾಡು, ಅಂದ್ರೆ ಆ ಶಿಕ್ಷೆನ ತಡೆದುಕೊಳ್ಳೋ ಶಕ್ತಿನೂ ಕೊಡು ನನಗೆ ಅಂತ ಕೇಳಿಕೊಡ್ತಕ್ಕಂತಹದ್ದು ಯಾವುದು ತಾಯಿ? ಗುರುಗಳೇ, ಶನಿ ಈಗಷ್ಟೇ ಮೀನರಾಶಿಗೆ ಪ್ರವೇಶ ಆಗಿದೆ. ಶನಿ, ರಾಹು, ಬುಧ, ಶುಕ್ರ, ರವಿ, ಚಂದ್ರ, 6 ಗ್ರಹಗಳು ಮೀನರಾಶಿಯಲ್ಲಿ ಇರ್ತವೆ. ಈ ಮೀನರಾಶಿಯಲ್ಲಿ 6 ಗ್ರಹಗಳು ಆದಾಗ ನಿಜ ಕೆಲವೊಂದು ರಾಶಿಗಳು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದಿದೆ, ಕೆಳಕ್ಕೆ ಬೀಳತಕ್ಕಂಥದ್ದು ಇರ್ತವೆ. ಈ ದಿನಗಳಲ್ಲಿ ಯಾರಾದ್ರೂ ಜನನ ಆದ್ರೆ ಈ ಷಷ್ಠಕೂಟ ಅವ್ರಿಗೆ ಅಪ್ಲೈ ಆಗತ್ತೆ. ನಾನು ಯಾರ್ದು ನಮ್ಮ ಚಾನಲ್ ಅಲ್ಲಿ ಕೆಲವೊಂದು ಆಕ್ಟರ್ಗಳದ್ದು ನೋಡಿದೆ, ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡಿಸಿದ್ರು. ನೀನ್ ಹೆಂಗ್ ಇಲ್ಲಿ ಉಳ್ಕೊಂಡಿದ್ಯಪ್ಪ ನಾನು ಕೇಳ್ತಾ ಇದ್ದೆ ಅಂತ. ನಾನು ಇದು ಯಾರೋ ಇದೆ ನಮ್ಮ ಚಾನಲ್, ನಾನು ಬಹುಶಃ ನ್ಯೂಸ್ 18 ಇದ್ದಾಗಲೇ ಅಂತ ಕಾಣುತ್ತೆ. ಅದು ಬಹುಶಃ ಅವನು ಆಂಕರ್ ಮಾಡ್ತಾನೆ, ಖುಷಿಯಿಂದ ಮಾಡ್ತಾನೆ, ಆದ್ರೆ ಅವನು ಇನ್ನೆಲ್ಲೋ ಸೆಳೆತ ಮಾಡ್ತಾ ಇರೋದು. ಒಂದಷ್ಟು ದಿನ ಕಾಣಿಸ್ಕೊಳ್ಳೋದಿಲ್ಲ. ಅದನ್ನ ವೈರಾಗ್ಯ ಜೀವನ ಬರೆದಿದ್ದಾನೆ, 2 ಪತ್ನಿ ಯೋಗವನ್ನು ಬರೆದಿದ್ದಾನೆ, ಎಲ್ಲವನ್ನು ಕೂಡ ಅದನಿಗೆ ಆ 2 ಪತ್ನಿ ಇದೆ ಆತನಿಗೆ, ಒಪ್ಕೊಂಡ ಎಲ್ಲ ಕೂಡ ಆತ. ಆದರೆ ಒಂದಷ್ಟು ದಿನ ಮಾಡ್ತಾನೆ, ಒಂದಷ್ಟು ದಿನ ಮಾಡೋದಿಲ್ಲ ಕೂಡ. ಅವನೇನು ಮಾಡ್ತಿರ್ತಾನೆ ಅದರಲ್ಲಿ ಉತ್ತುಂಗ ಶಿಖರಕ್ಕೆ ಏರ್ಲಿಕ್ಕೆ ಅವನಿಗೆ ಬೇಕಾದಷ್ಟು ಅವಕಾಶಗಳನ್ನ ಕೊಡುತ್ತಾನೆ. ಆದ್ರೆ ಇಲ್ಲಿ ಮೀನರಾಶಿಯಲ್ಲಿ ಈ ಷಷ್ಠಕೂಟ ಏರ್ಪಡೋದ್ರಿಂದ ಅಲ್ಲಿಂದ 2ನೇದು ಯಾವುದು? ಮೇಷರಾಶಿ. ಮೇಷರಾಶಿಗೆ ಸಂಬಂಧಪಡ್ತಕ್ಕಂಥ ಏನೇನು ನಡೆಯುತ್ತೆ, ಬಹುಶಃ ಅತ್ಯಂತ ಅದ್ಭುತಗಳು ಜರುಗಿಬಿಡ್ತವೆ. ಏನೇನು ನಡೀಬಹುದು, ಯಾಕಂದ್ರೆ ಚಂದ್ರ ಅಲ್ಲಿದ್ದಾನೆ. ಇರತಕ್ಕಂತಹದ್ದು ಶುಭ ಗ್ರಹಗಳು ಎಷ್ಟಿದಾವೆ, ಪಾಪ ಗ್ರಹಗಳು ಎಷ್ಟಿದಾವೆ. ಆ ಶುಭ ಗ್ರಹಗಳ ಪಾಪಗ್ರಹಗಳ ಮಿಲನ ಇದೆಯಲ್ಲ, ಇದು ಒಂದಷ್ಟು ನಮಗೆ ಕೆಡುಕು ಹೌದು, ಒಳಿತು ಹೌದು, ನಡೆಯುವ ಸಾಧ್ಯತೆ ಇರುತ್ತೆ. ಆದ್ರೆ ನಾವಿಲ್ಲಿ ತೆಗೆದುಕೊಳ್ಬೇಕಾಗಿರ್ತಕ್ಕಂತಹದ್ದು ಈ ಅಮಾವಾಸ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಶನಿ ಸ್ಥಾನ ಪಲ್ಲಟ ಬಹುಶಃ ಆತನ ಸ್ವಕ್ಷೇತ್ರವಾಗಿರತಕ್ಕಂಥ ಕುಂಭವನ್ನ ಬಿಟ್ಟು ಮೀನಕ್ಕೆ ಬರುತ್ತಾನೆ. ಆ ಒಂದು ಗುರುವಿನ ಮನೆ ಆಗಿರತಕ್ಕಂತಹ ಮೀನರಾಶಿಗೆ ಆ ಒಂದು ವಿಶೇಷವಾಗಿರತಕ್ಕಂಥ ಭಗವನ್ ನಿಯಾಮಕ ಶನೈಶ್ಚರ ಬಂದಾಗ ಏನ್ ನಡೀಬಹುದು ಅನ್ನೋದು ಬಹಳ ಕುತೂಹಲ ಇರುತ್ತೆ. ಇಷ್ಟು ದಿನಗಳ ಕಾಲ ಮೇಷರಾಶಿಗೆ 7.5 ಇರಲಿಲ್ಲ, ಅದು ಇತ್ತು. ಆದ್ರೂ ಬಹುಶಃ ಈ ದಿನವನ್ನ ಆತ ಹೇಗೆ ಅಂದ್ರೆ ಈ ಮೇಷರಾಶಿಯವರು ಹೇಗೆ ಬಳಸಿಕೊಳ್ಳುತ್ತಾರೋ ಹಾಗೆಲ್ಲ ಕೂಡ ಇರುತ್ತೆ. ಇನ್ನು ಅತ್ಯಂತ ಪ್ರಫುಲ್ಲವಾಗಿರತಕ್ಕಂತಹದ್ದನ್ನ ಪಡೆದುಕೊಳ್ತೀವಿ ಅಂತಂದ್ರೆ ಕರ್ಮವನ್ನ ಅನುಭವಿಸ್ತಕ್ಕಂತಹದ್ದು ಈ ಒಂದು 6 ರಾಶಿಗಳಿಗೆ ಮಧ್ಯಮ ಫಲ,
6 ರಾಶಿಗಳಿಗೆ ಉತ್ತಮ ಫಲ ಈ ಷಷ್ಠಕೂಟಮಿ ಅಂತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಹಾಗಂತೇಳಿ ಭಯ ಪಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಕರ್ಮವನ್ನ ಸ್ವಲ್ಪ ಮಟ್ಟಿಗೆ ಅನುಭವಿಸುವಂತಕ್ಕಂಥದ್ದಿದೆ. ಅದಕ್ಕೆ ನಾನು ಹೇಳಿದ್ದು, ಎಲ್ಲಿಯಾದರೂ ಯಾಗಗಳು ನಡೀತಾ ಇತ್ತು ಅಂತಂದ್ರೆ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಂಡ ಹಾಗೇನೆ ಶಕ್ತ್ಯಾನುಸಾರ ಎಳ್ಳೆಣ್ಣೆ ತೆಗೆದುಕೊಂಡು ಹೋಗೋದು, ಆ ಯಜ್ಞದಲ್ಲಿ ಭಾಗಿಯಾಗ್ಬಿಡ್ತಕ್ಕಂಥದ್ದು. ಯಾಕಂದ್ರೆ ಯಜ್ಞವೇ ಕೆಲವೊಂದಕ್ಕೆ ಉತ್ತರ. ನಮಗೆ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ತಪ್ಪುಗಳಿಗೋ ಒಂದು ಅಗೋಚರ ಶಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ, ನಿಮ್ಮ ಗೋಚರ ಗೊತ್ತಿಲ್ವಲ್ಲ, ನಮಗೆ ಎಷ್ಟು ಕಾಣುತ್ತೋ ಅಷ್ಟು ಕೆಲಸ ಮಾಡ್ತಿರ್ತೀವಿ. ಇನ್ನು ಕಾಣೋದೊಂದು ಇದೆಯಲ್ಲ, ಅಂತಹದ್ದು ಅತೀಂದ್ರ ಶಕ್ತಿ ಇದೆಯಲ್ಲ, ಅದು ನಮಗೆ ಕೆಲಸ ಮಾಡಿಕೊಡ್ಬೇಕಂದ್ರೆ ಯಜ್ಞ ಒಂದೇ ಇದಕ್ಕೆ ಉತ್ತರವಾಗಿರುತ್ತೆ. ಇನ್ನು ಷಷ್ಠಕೂಟಮಿಗಳದ್ದು ನಾನು 12 ರಾಶಿಗಳು ಹೇಳ್ಕೊಳ್ತಾ ಹೋದ್ರೆ ಅದೊಂದು ಅರ್ಧ ತಾಸು ಆಗ್ತಕ್ಕಂಥದ್ದಕ್ಕೆ ನಾನು ಮೊದಲೇ ಹೇಳಿಬಿಟ್ಟೆ. 6 ರಾಶಿಗಳಿಗೆ ಉತ್ತಮ ಫಲ, ಇನ್ನು 6 ರಾಶಿಗಳಿಗೆ ಮಧ್ಯಮ ಫಲ ಅಂತ. ಆದ್ರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿ ಈ ಶನಿವಾರ ಅಮಾವಾಸ್ಯೆ ಪ್ರಯುಕ್ತ ವಿತ್ ಗ್ರಹಣವೂ ಆ ದಿವಸ ಇರೋದರಿಂದ ಇಲ್ಲಿ ಗ್ರಹಣ ಪ್ರಧಾನವಾಗಿರ್ತಕ್ಕಂತಹ ಪಾತ್ರ ಏನಂತಂದ್ರೆ ನಮ್ಮ ದೇಶಕ್ಕೆ ಕಾಣಿಸೋದಿಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಇಲ್ಲ. ಆದರೆ ಗ್ರಹಣಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಸಿದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಅಂತಹ ಸಿದ್ಧಿ ನಾನು ಮೊದಲೇ ಹೇಳಿದ್ದೆ, ಒಂದು ಎಕ್ಸಾಮ್ ಬರಿಬೇಕಾದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬೀಳುತ್ತೆ ನಾವು ಅಲ್ಲಿಗೆ ಹೋಗ್ಬೇಕಂತ. ನಿಮಗೆ ಎಲ್ಲಿ ಎಕ್ಸಾಮ್ ಸೆಂಟರ್, ಎಲ್ಲಿ ಯಾಗಗಳಾಗ್ತಾ ಇದೆಯೋ ಅಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ಒಟ್ಟಾರೆ 2.5 ವರ್ಷ ನಾನು ಈಗಿರಬೇಕು ಅನ್ನೋರು ಯಜ್ಞದಲ್ಲಿ ಪಾಲ್ಗೊಳ್ಳಿ. ಬಹುಶಃ ನಾನು ಇಷ್ಟು ಕಷ್ಟ ಅನುಭವಿಸಿದ್ದೇನೆ ಅಂತವ್ರು ಯಜ್ಞದಲ್ಲಿ ಪಾಲ್ಗೊಳ್ಳಿ. ಬಹುಶಃ ನನಗಿನ ಸುಖ ಸೌಖ್ಯ ಭೋಗಭಾಗ್ಯವೇ ಬೇಕು ನನಗೆ ಅನ್ನೋರು ಯಜ್ಞದಲ್ಲಿ ಪಾಲ್ಗೊಳ್ಳಿ. ನಮ್ಮ ಮಕ್ಕಳು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನ ಅತ್ಯಂತ ಚೆನ್ನಾಗಿ ನಾವು ಹೊಂದಿಕೊಂಡಾಗಿ ಆ ಮಕ್ಕಳನ್ನ ನಾವು ಹೇಳಿದ ಮಾತು ಕೇಳಬೇಕು ಅನ್ನೋರು ಕೂಡ ಯಜ್ಞದಲ್ಲಿ ಪಾಲ್ಗೊಳ್ಳಿ. ನಿಮಗೆ ಎಲ್ಲಿ ಸಾಧ್ಯವಾಗುತ್ತೋ. ಯಾಕೆಂದ್ರೆ ಬೇರೆ ದಿನ ಬೇರೆಯೇ ಪ್ರತಿಫಲ. ಅದಕ್ಕಾಗಿ ಈ ದಿನ ಇದೆಯಲ್ಲ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಫಲಗಳು ಹೇಳ್ತಾನೆ. ಯಾಕೆ ಅಂತಂದ್ರೆ ಈ ಅಮಾವಾಸ್ಯೆ ಆದ್ಮೇಲೆ ಬರ್ತಕ್ಕಂಥ ಪಾಡ್ಯಮಿ ಹಬ್ಬ, ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ತೇನೆ. ಬಹಳ ವಿಷಯಗಳಿದಾವೆ ಅದಕ್ಕೆ ಸಂಬಂಧಪಟ್ಟಾಗೆ. ಈ ಅಮಾವಾಸ್ಯೆ ಆ ನಂತರ ದೀಪಾವಳಿ ಅಮಾವಾಸ್ಯೆ 2 ತುಂಬಾ ಕೆಟ್ಟದ್ದು ಅಂತ ಹೇಳ್ತಾರೆ. ಏನಂತಹ ಕೆಟ್ಟದ್ದು ಅಂತಂದ್ರೆ, ಈ ವಸಂತ ಋತು ಮತ್ತೆ ಈ ಶರದ್ ಋತು ಇದಾವಲ್ಲ, ಈ 2 ಯಮದಂಸ್ತ್ರ ಆಚೆ ಬರುತ್ತಂತೆ. ಯಮ ಅಂದ್ರೆ ಓರೆ, ಅವನ ಹೋರೆ ಹಲ್ಲು ಅಂತಾರಲ್ಲ, ಆ ಕೋರೆ ಹಲ್ಲುಗಳು ಅಂತ ಏನಂತಾರ, ಆ ಕೋರೆ ಹಲ್ಲುಗಳು ಆಚೆ ಬರತಕ್ಕಂಥ ಒಟ್ಟಾರೆ ಯಮಪಾಶವನ್ನು ಹಾಕಿದ್ರೆ ಯಾರು ಸಿಕ್ಕಾಕೊಳ್ತಾರೋ ಗೊತ್ತಿಲ್ಲ. ಒಂಥರ ಸುನಾಮಿ ಆಯ್ತಾರ ಸಿಕ್ಕಾಕೊಂಡ್ರಲ್ಲ, ಹಾಗೆ ಬಹುಶಃ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಅಮಾವಾಸ್ಯೆಯ ಇಂದು ಮುಂದು ನಿಮ್ಮವು ಏನಾದ್ರೂ ಕೆಟ್ಟ ಕೆಲಸ ಇದ್ರೆ ವರ್ಜ ಮಾಡಬೇಕು. ದಯವಿಟ್ಟು ವರ್ಜ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ದೂರ ಪ್ರಯಾಣ ಯಾವುದೇ ಕಾರಣಕ್ಕೂ ಸಲ್ಲದು. ಅದಕ್ಕೆ ಹಬ್ಬದ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಆ ಯಮದಂಸ್ತ್ರ ಆಚೆ ಬರುತ್ತೆ, ಅದನ್ನ ತಡೆಯುವಂತ ಶಕ್ತಿ ಯಾವುದಕ್ಕಿರುತ್ತೆ ಅಂತಂದ್ರೆ ಬಹುಶಃ ಲಲಿತಾ ಭಟ್ಟಾರಿಕಾ ದೇವಿ ಅದಕ್ಕೆ ಹೇಳ್ತಾರೆ ಆ ಹೂವಿನ ಅಡಕವಾಗಿರ್ತಾಳಂತೆ. ಯಾವುದು? ಬೇವಿನ ಹೂವಿನಲ್ಲಿ ಅಡಕವಾಗಿರ್ತಾಳೆ. ಅದಕ್ಕೆ ಅದನ್ನು ತಿನ್ನು ಅಂತ ಹೇಳ್ತಾನೆ. ಅದು ಒಂದು ತಿಂದ್ರೆ ಆ ವರ್ಷ ಪೂರ್ತಿ ತೋರಿಸು ನೋಡೋಣ. ಇಲ್ಲಿ ಅದಕ್ಕೆ 2 ಸಲ ಯಮದಂಸ್ತ್ರ ಆಚೆ ಬಂದಾಗ, ಒಂದನೇದು ಪ್ರಥಮತಃ ಬರ್ತಕ್ಕಂತಹದ್ದಾದ್ದರಿಂದ ಆ ಪ್ರಥಮದ ಕೋರೆ ಹಲ್ಲು ಅವನು ಬಿಟ್ಟಿರ್ತಾನೆ. ಆ ದಿನಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ನಮ್ಮನ್ನ ಎಲ್ಲೋ ಒಂದು ಕಡೆ ಯಮಪಾಶ ಸೆಳೆತ ಮಾಡಬಾರದು ಅಂತಂದ್ರೆ ಬಹುಶಃ ನೀನು ಎಚ್ಚೆತ್ತುಕೊಂಡು ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ದಿನ ಈ ದಿನ ನಮಗೆ ಹಾಗಿರುತ್ತೆ. ಇನ್ನು ಯುಗಾದಿ ಹಬ್ಬ ನಾನು ತಿಳಿಸ್ತಾ ಬರುತ್ತೇನೆ. ಇನ್ನು ಆ ವಸಂತ ಋತು ಮತ್ತೆ ಶರತ್ ಕಾಲ ಬರುತ್ತಲ್ಲ, ಆ ದಿನದಲ್ಲಿ ನೆಲ್ಲಿಕಾಯಿ ಒಳಗಡೆ ಇರ್ತಾಳಂತೆ ಹಾಗೆ ಲಲಿತಾ ಭಟ್ಟಾರಿಕೆ. ಅದಕ್ಕೆ ನಾನು ಈ ದಿನಕ್ಕೆ ಸಂಬಂಧಪಟ್ಟ ಅಮಾವಾಸ್ಯೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅವತ್ತು ಗ್ರಹಣ ಏನಿದೆ ಆ ಗ್ರಹಣ ನಮಗೆ ಅಪ್ಲೈ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀರ ಅಂತಂದ್ರೆ ಸಿದ್ಧಿಯನ್ನ ಮಾಡ್ಕೊಳ್ತಕ್ಕಂತಹದ್ದು. ಅವತ್ತು ಲಲಿತಾ ಪರಮೇಶ್ವರನ ಕುರಿತು, ನಂತರ ಸೂರ್ಯನಾರಾಯಣನ ಕುರಿತು, ರಾಹುವಿನ ಕುರಿತು, ಶನೇಶ್ವರನ ಕುರಿತು, ಚಂದ್ರನ ಕುರಿತು ಅವತ್ತು ನೀವು ಪಾರಾಯಣ ಪಠನ ಮಾಡ್ತಕ್ಕಂಥ ಒಟ್ಟಾರೆ ಯಜ್ಞ ದೀಕ್ಷೆಯಲ್ಲಿ ತೊಡಕೊಳ್ತಕ್ಕಂಥವ್ರು ಯಾರ್ಯಾರು ಇರ್ತಾರೋ ಅವರೆಲ್ಲ ಕೂಡ ಕಟ್ಟಿಟ್ಟ ಬುದ್ಧಿ ಅಂತಹ ಕರ್ಮಗಳಿಂದ 100ಕ್ಕೆ 100 ಹೊರಗೆ ಬರುತ್ತಾರೆ. ಅಂದ್ರೆ ಇಲ್ಲಿ ಆಸ್ತಿಕರು ನಾಸ್ತಿಕರು ಒಟ್ಟಾರೆಯಾಗಿ ಆ ಒಂದು ದಿನ ನಿಮ್ಮ ಪರವಾಗಿ ನೀವು ಬಳಕೆ ಮಾಡಿಕೊಡಿ. ದಯವಿಟ್ಟು ನಿಮ್ಗಿರ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಸಾಧ್ಯವಾದಷ್ಟು ಹಿಂದೆ ನೀವು ಸ್ಟಾಪ್ ಮಾಡಿದ್ರೆ ಬಹಳ ಉತ್ತಮ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ತುಂಬಾ ಈ ಅನುಭವ ವಿದ್ಯೆ ಆಗಿರ್ತಕ್ಕಂಥ ನನಗೆ ಎಷ್ಟೋ ಜನ ನಾನು ನೋಡ್ತಾ ಬಂದಿದ್ದೇನೆ. ಈ ಅಮಾವಾಸ್ಯೆ ಹತ್ರ ಈ 2 ಅಮಾವಾಸ್ಯೆ ಮಾತ್ರ ಬಹಳ ಡೇಂಜರ್ ಝೋನ್ ಅಂತ ನಾನು ಮೊದಲೇ ತಿಳಿಸ್ಕೊಳ್ತೇನೆ. ಅಪಘಾತಗಳಾಗ್ತಕ್ಕಂಥದ್ದು, ಆಘಾತಗಳಾಗ್ತಕ್ಕಂಥದ್ದು ಇದ್ದಕ್ಕಿದ್ದಂಗೆ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ ಯಮದಂಸ್ತ್ರ ಹೊರಗೆ ಬಂದಾಗ ಈ ಅತಿಸಾರ ಕಾಯಿಲೆಗಳು ಹೆಚ್ಚಿಗೆ ಕಾಣಿಸ್ಕೊಳ್ತವೆ. ಅತಿಸಾರ ಅಂತಕ್ಕಂತಹದ್ದು ಬಂದಾಗ ಚರ್ಮ ವ್ಯಾಧಿಗಳು, ಈ ತೊನ್ನು ರೋಗಗಳು, ಈ ಅಂಟು ರೋಗಗಳು ಇವು ಜಾಸ್ತಿ ಆಗ್ತವೆ. ಇದರಲ್ಲಿ ಪೀಡಿತರಾಗ್ತಕ್ಕಂತಹದ್ದು ಇದು ಬರಬಾರದು ಅಂದ್ರೆ ಬಹುಶಃ ನಾವು ಈ ಅಮಾವಾಸ್ಯೆಯನ್ನು ಬಳಸ್ಕೊಳ್ಳೋದು
ಪಾರ್ಟಿ ಮೀನ ಬಳಸ್ಕೊಳ್ಳೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕಾಗಿ ಶನೇಶ್ವರನ ಯಾಗದಲ್ಲಿ ಮೊದಲೇ ಕರ್ಮಕಾರಕ ಆಗಿರ್ತಕ್ಕಂಥ ಜಡ್ಜವ ನಿಮ್ಮ ಪರವಾಗಿಯೇ ತೀರ್ಮಾನ ಕೊಡಬೇಕಾವ ಅಂತಂದ್ರೆ ನಾವು ಯಜ್ಞದಲ್ಲಿ ಪಾಲ್ಗೊಳ್ಳೋದು ಉತ್ತಮ ಅಂತ ಹೇಳ್ತೇನೆ. ನಿಮಗೆ ಎಲ್ಲಿ ಹತ್ತಿರ ಇರುತ್ತೋ ಅಂತ ಹತ್ತಿರ ಇರ್ತಕ್ಕಂಥ ಯಜ್ಞದಲ್ಲಿ ಪಾಲ್ಗೊಳ್ಳೋದು. ಎಳ್ಳನ್ನ ದಾನ ಮಾಡ್ತಾ ಬನ್ನಿ. ಇನ್ನು ಉಳಿದು ಅವನಿಗೆ ಬಿಟ್ಬಿಡಿ. ಪೂರ್ಣವಾಗಿರತಕ್ಕಂಥ ಆರೋಗ್ಯವನ್ನ, ಪೂರ್ಣವಾಗಿರತಕ್ಕಂಥ ಆಯುಷ್ಯವನ್ನ, ಸಂಪೂರ್ಣವಾಗಿರ್ತ ಐಶ್ವರ್ಯವನ್ನ ಈ 2.5 ವರ್ಷದಲ್ಲಿ ನಿಮಗೆ ಕೊಡ್ತಾನೆ. ಅದನ್ನ ಸ್ವೀಕಾರ ಮಾಡೋದು ನಿಮಗೆ ಬಿಟ್ಟು. ಖಂಡಿತ ಗುರುಗಳೇ, ಎಲ್ಲೆಲ್ಲ ಆಗ್ತಿದೆ ಅಲ್ಲಿ ಹುಡ್ಕೊಂಡು ಹೋಗೋದಕ್ಕಿಂತ ತಾವು ಬಹಳ ವಿಶೇಷವಾಗಿ ನಿಮ್ಮ ಒಂದು ಸರಥದಲ್ಲಿ ಮಾಡ್ತಾ ಇದ್ದೀರಾ. ಇದ್ರಲ್ಲಿ ನಾವು ಕೂಡ ಬಂದು ಪಾಲ್ಗೊಳ್ಬೋದಲ್ವಾ ಗುರುಗಳೇ? ಇವಾಗ ತುಂಬಾ ಜನ ವಿಡಿಯೋ ನೋಡ್ತಿರ್ತಾರೆ. ಸೊ ನಾವು ಬರ್ಬೇಕು ನಮ್ಮ ಕುಟುಂಬದಿಂದ ಬರ್ಬೋದು. ಅದು RR ನಗರದ ಬೈಲು ಬಸವೇಶ್ವರ ದೇವಸ್ಥಾನ ಅಂತ ಅಲ್ಲೊಂದು ದೇವಸ್ಥಾನ ಉಂಟು. ಸ್ವಲ್ಪ ನಾನು ಏನಾದ್ರೂ ಇತಿಹಾಸ ಇದೆಯಾ ಅಂತ ಹುಡುಕಿದಾಗ ವಿಸ್ಮಯ ಹನುಮ ಅಂತ ಒಂದು ದೇವಸ್ಥಾನ ಇದೆ. ಒಂದು ಅದ್ಭುತವಾದ ವಿಸ್ಮಯಗಳು ನಡೀತವೆ ಅಲ್ಲಿ. ಗೊತ್ತಿಲ್ಲ, ಬಹುಶಃ ಆ ಹನುಮನನ್ನ ನೀವು ಸಣ್ಣದೊಂದು ಬಾಗಲ್ ಹಾಕಿರ್ತಾರೆ ಅನ್ಕೊಳ್ಳಿ, ಆ ಕಿಂಡಿ ಒಳಗಡೆ ನೋಡಿ ಹೋದ್ರು ಸಾಕಂತೆ. ಕ್ಷಣ ಅಂದ್ರೆ ನೀವೊಂದು ಕಣ್ಣು ಮಿಟಕಿಸ್ತೀರಲ್ಲ, ಅಷ್ಟು ಕ್ಷಣ ಆ ಕಿಂಡಿನಲ್ಲಿ ಆ ವಿಸ್ಮಯ ಹನುಮ ನೋಡಿದ್ರು ಸಾಕಂತೆ ನಿಮಗೆ 7.5 ಬರಕ್ ಚಾನ್ಸೇ ಇಲ್ವಂತೆ. ಅವ ನಿಮ್ಮನ್ನ ಪೀಡಿಸೋದು ಇಲ್ಲವಂತೆ. ಅವ ಹೇಳ್ತಾರಂತೆ, ಯಾರಿಗಾದರೂ ನೀನೇನಾದ್ರೂ ಆ ರೀತಿಯಾಗಿ ಅವಮಾನ ಮಾಡುವಂಥದ್ದು, 7.5 ಪೀಡಿಸುವಂಥದ್ದು, ಅಷ್ಟಮ ಶನಿಯಿಂದ ಪೀಡಿಸುವಂಥದ್ದು, ಅರ್ಧಶಕ್ತಿ ಪೀಡಿಸೋದು ಮಾಡಬೇಡ, ಎಚ್ಚರ. ಯಾಕೆ ಗೊತ್ತಾ? ಇವ ನನ್ನ ಬಳಿ ಬಂದೋಗಿದ್ದಾನೆ ಅಂತ ಹೇಳಿದಂತ ಹನುಮ ಅಂತ ವಿಸ್ಮಯ ಹನುಮ ಅಲ್ಲಿದ್ದಾನೆ. ಅಂತಹ ವಿಸ್ಮಯ ಹನುಮನ ಕ್ಷೇತ್ರದಲ್ಲಿ ನಾವು ಯಾಗವನ್ನ ಮಾಡ್ತಿದ್ದೇವೆ. ಅದು ರಾಜರಾಜೇಶ್ವರ ನಗರಕ್ಕೆ ಹತ್ತಿರದಲ್ಲಿರ್ತಕ್ಕಂತಹದ್ದು. ಈ ಔಟರ್ ರಿಂಗ್ ರೋಡ್ ಬರುತ್ತೆ, ನೈಸ್ ರೋಡ್ ಪಕ್ಕ ಬರುತ್ತೆ. ಅದು ಕೆಲವರಿಗೆಲ್ಲ ಈಗಾಗಲೇ ಅಡ್ರೆಸ್ ಅನ್ನ ಕಳಿಸಿರ್ತಾರೆ. ಎಲ್ಲರೂ ಕೂಡ ಖಂಡಿತ ಭಾಗವಹಿಸ್ಬೋದು. ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸೋದು ಬಿಟ್ರೆ ಬೇರೆ ಎಂತ ಏನು ಅಲ್ಲಿ ಇರಲ್ಲ. ಅಂತಹದ್ರಿಂದ ಆ ಒಂದು ವಿಸ್ಮಯ ನಿಮಗೆ ನಡಿಬೇಕು ಅಂತಂದ್ರೆ ಈ 2.5 ವರ್ಷ ನಿಮ್ಮ ಸಂಕಲ್ಪ ಏನಿದೆಯೋ, ಅದಕ್ಕೆ ನಾನು ಸಂಕಲ್ಪ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ರೀತಿಯ ಕಾನ್ಸಂಟ್ರೇಷನ್. ಅದು ನಮಗಿದು ಬೇಕು ಅಂತ ಹೇಳಿ ಪಡೆದುಕೊಂಡ್ರೆ, ನಾನು ಯಾರಿಗೋ ಒಬ್ಬರಿಗೆ ಹೇಳಿದ್ದೆ, ನನ್ನ ಹತ್ರ ಬಂದು ಹೋದವರಿಗೆ 1 ತಿಂಗಳು ಇದನ್ನು ಮಾಡ್ಕೊಡಯ್ಯ, 3 ಗಂಟೆ 10 ನಿಮಿಷಕ್ಕೆ ಎದ್ದೇಳು, 3 ಗಂಟೆ 10 ನಿಮಿಷಕ್ಕೆ ಎದ್ದೇಳು, 3 ಗಂಟೆ 50 ನಿಮಿಷಕ್ಕೆ ಮಲ್ಕೋ ಅಂದೆ. ಆದ್ರೆ ನಾನು ಮಲ್ಕೋ ಅಂತ ಯಾರಿಗೂ ಹೇಳಲ್ಲ. ಅದೇನು ಕಾರಣ ಅವ್ನಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ಜಾತಕ ನೋಡಿ 1 ತಿಂಗಳ ಮಾಡಿ ಬಹುಶಃ ಅವನ 4 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದ ಕೆಲಸ ಆಗಲಿಲ್ಲ. 1 ತಿಂಗಳಲ್ಲಿ ಅವನಿಗೆ ಆಗಿದ್ದಕ್ಕೆ ಮತ್ತೆ ಅವನ ಕಾಷಾಯ ವಸ್ತ್ರ ತಂದ ಏನನ್ನ ತಂದ ಪಾಪವನ್ನು ಮಾಡಿ ಹೋದ, ಅದೆಲ್ಲ 2ನೇದು. ಆದ್ರೆ ಇವು ಎಲ್ಲ ನಡಿಬೇಕು ಅಂದ್ರೆ ಅವನ ಜಾತಕದ ಸಂದರ್ಭ ಅದು. ಬಟ್ ನಮ್ಮದು ಗೊತ್ತಿಲ್ವಲ್ಲ ಹೆಂಗಾಗಿದಾವಂತೋ. ಅದಕ್ಕೆ ನಮಗೊಂದು ವಿಶೇಷವಾಗಿರತಕ್ಕಂತಹ ವಿಸ್ಮಯಗಳು ಕೊಡತಕ್ಕಂತಹ ಒಂದು ದಿನ ಇತ್ತು ಅಂತಂದ್ರೆ ಅದನ್ನು ಪದೇ ಪದೇ ಮತ್ತೆ ನಾವುಗಳು ಮಾಡಕ್ ಬರಲ್ಲ. ಅದಕ್ಕಾಗಿ ಆ ಶನಿ ಸ್ಥಾನ ಪಲ್ಲಟ ಆದ ದಿನವಾದ್ದರಿಂದ ಆ ದಿನ ಆ ಯಾಗವನ್ನ, ಅದು ಪ್ರಾತಃ ಕಾಲ ಬೆಳಗ್ಗೆ 8 ಗಂಟೆಗೆ ಆ ಯಾಗ ಪ್ರಾರಂಭ ಆಗುತ್ತೆ. ಶನೇಶ್ವರನಿಗೆ ತಾವೇ ಆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡತಕ್ಕಂಥದ್ದಿರುತ್ತೆ, ಯಜ್ಞದಲ್ಲಿ ಪಾಲ್ಗೊಳ್ಳೋದಿರುತ್ತೆ, ಸಂಕಲ್ಪ ಇರುತ್ತೆ, ಆ ಭಗವಂತ ನಿಯಾಮಕನಾಗಿರತಕ್ಕ ಪ್ರಸಾದ ನಿಮ್ಮ ಕೈಗಿರುತ್ತೆ. ಖಂಡಿತ ಗುರುಗಳೇ. ಸೊ ವಿಶೇಷವಾಗಿ 6 ಗ್ರಹಗಳು ಒಂದು ಮನೆಗೆ ಸೇರ್ತಾ ಇದ್ರೆ ಈ 6 ರಾಶಿಗಳಿಗೆ ಯಾವ ರೀತಿ ಇರುತ್ತೆ, ಇನ್ನು 6 ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ಒಟ್ಟಾರೆ ತಿಳಿಸ್ಕೊಟ್ರಿ. ಗ್ರಹಣ ಇಲ್ಲಿ ಇಲ್ಲದೆ ಇರೋದ್ರಿಂದ ಹೆದರ್ಕೊಳ್ಳುವಂಥದ್ದು ಬೇಡ. ಇನ್ನು ವಿಶೇಷವಾಗಿ ಮಾಡ್ತಾ ಇರುವಂತ ಶನೇಶ್ವರ ಮಹಾಯಾಗದ ಕುರಿತ ಕೂಡ ತಿಳಿಸ್ಕೊಟ್ಟಿದ್ರೆ, ಎಲ್ರಿಗೂ ನೀವು ಇನ್ವೈಟ್ ಕೂಡ ಮಾಡಿದೀರಾ ಅಂತ ಹೇಳ್ಬೋದು. ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಕೂಡ ಅವ್ರು ಹೋಗಿ ಪಾಲ್ಗೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಶನಿ ಬದಲಾವಣೆ ಆಗ್ತಾ ಇರುವಂತ ದಿನ ಇನ್ನೇನು ಹತ್ರ ಬಂದ್ಬಿಡ್ತು. ಇದೇ ಮಾರ್ಚ್ 29ನೇ ತಾರೀಕು ಎಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ ನೀವು ಪಾಲ್ಗೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ನೀವು ತಿಳಿದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾರ್ಚ್ 29ನೇ ತಾರೀಕು ನಡೀತಾ ಇರುವಂತಹ ಶನೇಶ್ವರ ಮಹಾಯಾಗದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.